ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ವಡ್ಡರಹಳ್ಳಿ ಇಟ್ಟಿಗೆ ಕಾರ್ಖಾನೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ತುಮಕೂರು ಜಿಲ್ಲೆಯ ವಡ್ಡರಹಳ್ಳಿ ಗ್ರಾಮದ ಸಮೀಪ ಕಾರ್ಯನಿರ್ವಹಿಸುತ್ತಿರುವ ಇಟ್ಟಿಗೆ ಕಾರ್ಖಾನೆಯಿಂದ ತೀವ್ರ ವಾಯುಮಾಲಿನ್ಯ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು 40 ಕುಟುಂಬಗಳು ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಿ ತಕ್ಷಣ ತನಿಖೆ ನಡೆಸುವಂತೆ ಆಗ್ರಹಿಸಿದೆ. ಕಾರ್ಖಾನೆಯಿಂದ ಹೊರಬರುವ ದಟ್ಟ ಹೊಗೆ, ಧೂಳು ಹಾಗೂ ಕಪ್ಪು ಕಣಗಳು ಮನೆಯೊಳಗೆ ಪ್ರವೇಶಿಸಿ ಆರೋಗ್ಯ ಸಮಸ್ಯೆ ಉಂಟು ಮಾಡುತ್ತಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ಉಸಿರಾಟದ ತೊಂದರೆ, ಕೆಮ್ಮು, ಕಣ್ಣಿನ ಉರಿ ಮತ್ತು ಚರ್ಮದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಪಶುಗಳಿಗೂ ಉಸಿರಾಟದ ತೊಂದರೆ ಹಾಗೂ ಹಾಲು ಉತ್ಪಾದನೆ ಕುಸಿದಂತಹ ಸಮಸ್ಯೆಗಳು ಎದುರಾಗಿವೆ ಎನ್ನಲಾಗಿದೆ. ಮಾಲಿನ್ಯದಿಂದ ಗಾಳಿ, ನೀರು ಮತ್ತು ಕೃಷಿ ಬೆಳೆಗಳಿಗೂ ಹಾನಿಯಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಕಾರ್ಖಾನೆಯು ವಾಯು ಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಅಧಿನಿಯಮ 1981ರ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ವಸತಿ ಪ್ರದೇಶದ ಸಮೀಪ ಕಾರ್ಖಾನೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ತಕ್ಷಣ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಜಿ. ಅಶ್ವಥ್, ತುಮಕೂರು ಜಿಲ್ಲೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 8/9/25 ದೂರು ನೀಡಿರೋದು ಸರ್, DC ಅವ್ರಿಗೆ, ತಹಶೀಲ್ದಾರ್ಗೆ, ಮತ್ತೆ ಇದು ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ, ಕುಟುಂಬ ಜಿಲ್ಲಾಧಿಕಾರಿಗೆ, ಆರೋಗ್ಯ ಅಧಿಕಾರಿಗಳು ಅವ್ರಿಗೆ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಸರ್ ನಾವು ಮನವಿ ಕೊಟ್ಕೊಂಬಂದು ಸುಮಾರು ಈ ಮಂತ್ ಕಳೆದ್ರೆ ನೆಕ್ಸ್ಟ್ ಮಂತ್ 8ನೇ ತಾರೀಕು ಬಂದ್ರೆ 1 ಇಯರ್ ಆಯ್ತು ಸರ್. 1 ಇಯರ್ ಇಂದ ಹೋಗಿ ಸರ್ ಇವತ್ತು ಒಬ್ರ ಹತ್ರ ತಹಶೀಲ್ದಾರ್ ಹತ್ರಕ್ಕೆ ಹೋದ್ರೆ ನಿಮ್ಮೂರ್ಗೆ ಆಗ್ಲಾಗ್ಲೇ ಎಷ್ಟು ಸಲಿನ ಬರೋಣಮ್ಮ, ನಾವು ನಿಮ್ಮೂರಿಗೆ ಬರಕ್ ಆಗ್ತತ, ನಾವು ಬಂದೆಲ್ಲ ಸರಿ ಮಾಡಿಲ್ವಾ ಅಂತ ಅವ್ರಂತಾರೆ. ಆಯ್ತರ ಹತ್ರಕ್ಕೆ ಹೋಗ್ರಿ, ಮುನ್ಸಿಪಲ್ ನಲ್ಲೇ ಹೇಳ್ಕೊಳ್ರಿ ಅಂತ. ಆಯ್ತರ ಹತ್ರಕ್ಕೆ ಹೋದ್ರೆ ಅವ್ರೇನ್ ಹೇಳ್ತಾರೆ, ಇವಾಗ ಹೇಳಿಕ್ಕೆ ಅತ್ತ ಬೆಳಿಗ್ಗೆ ಸರ್ ಬಂದು ಗೋಗಟ್ಟೆ ಎಲ್ಲ ಇಟ್ಕೆ ಚೂರಿಂದ ಮುಚ್ಚಿದ್ರು, ಅದನ್ನ ಜಾಗ ಗುರುತಿಸ್ಬಿಟ್ಟು ಇದನ್ ಗೋಗಟ್ಟೆ ಎಲ್ಲ ಸುತ್ತ ಟ್ರೆಂಡ್ ತಗ್ಸಿದ್ರು. ತಹಶೀಲ್ದಾರ್ ಮೇಡಮ್ ಮತ್ತೆ VA, RI, ಮುನ್ಸಿಪಲ್ ಅಧಿಕಾರಿಗಳು ಫುಲ್ ಬಂದು ಅದ್ ತೆಗ್ಸಿದಂತ ಸಂದರ್ಭದಲ್ಲಿ 1 ವಾರ ಬಿಟ್ಬಿಟ್ಟು ಈ ಇಟ್ಕೆ ಗೂಡಿನ ಮಾಲೀಕರಾದ ಭಾಗ್ಯಲಕ್ಷ್ಮಿ ಅನ್ನೋರು ನಾವ್ ಕೋರ್ಟಿಗೆ ಕೇಸ್ ಹಾಕಿದೀನಿ ಅಂತ ನಮ್ಗೆ ಸಮನ್ಸ್ ಕಳ್ಸಿದ್ರು. ನಾವ್ ಕೋರ್ಟಿಗೆ ಹೋಗಿದ್ದು 16ನೇ ತಾರೀಕು. ಯಾರು ಇಲ್ದಂತ ಸಂದರ್ಭ ನೋಡ್ಕೊಂಡು JCP ಮೂಲಕ ಗುಂಡಿ ಮುಚ್ಚಿಸಿರ್ತಾರೆ. ಆ ಗುಂಡಿ ಮುಚ್ಚಿಸಂತ ಸಂದರ್ಭದಲ್ಲಿ ತಿರ್ಗಾನ ಮನವಿ ಅರ್ಜಿ ಬರ್ಕೊಂಡು ತಿರ್ಗಾ ಜನಗಳ ಹತ್ರ, ಇಲ್ಲಿನ ಸ್ಥಳೀಯರ ಹತ್ರ ಸಹಿ ಹಾಕ್ಸ್ಕೊಂಡು ನಾನ್ ತಿರ್ಗಾ ತಹಶೀಲ್ದಾರ್ಗೆ ಸರ್ ಮೇಡಮ್ ಈ ತರ ಮಾಡ್ತಾವ್ರೆ ಅಂತ ಡೈರೆಕ್ಟ್ ಹೋಗಿ ಅವ್ರನ್ನೇ ಮೀಟ್ ಮಾಡಿದೆ ಸರ್. ಇನ್ನೊಂದು ಅರ್ಜಿ ಕೊಟ್ಟೋಗಮ್ಮ, ನಾವ್ ಎಷ್ಟು ಸಲ ಅಂತ ಬರಕ್ ಆಗುತ್ತೆ ಅಂತ ಅವಾಗ್ಲೂ ಅದೇ ಉತ್ತರ ಹೇಳಿದ್ರು ಸರ್. ಸರಿ, ಓಕೆ. ಇದೆಲ್ಲ ಆದ್ಮೇಲೆ ಇದು ಪೊಲೀಸ್ ಇಲಾಖೆಯಿಂದ ಯಾರು ಬಂದಿದ್ರು ಸರ್? ಪೊಲೀಸ್ ಇಲಾಖೆಯಿಂದ ಸುಮಾರು ಹಿಂಗೆಲ್ಲ ಗಲಾಟೆ ಆದಾಗ ನಾವು ನೈಟ್ ಅಂಡ್ ನೈಟ್ ಒಬ್ಳು ಕಲ್ಲಿದ್ಲು ಹೊಡಿತಿರ್ತಾರೆ. ನೋಡ್ದಂತ ಸಂದರ್ಭದಲ್ಲಿ ಸರ್ ಸಮಸ್ಯೆ ಆಗ್ತೈತೆ ನಮ್ಗೆ. ಬತ್ತಾರ ಬಾ ಬತ್ತಾವ್ರ ಬಾ. ನಂಗ್ ತಿಟ್ಟತ್ ಬೇಡ, ತಲ್ಗಾಕ್ ಬೇಡ ಈಗ. ಅಪ್ಪ 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 ಬತ್ತಾವ್ರ ಬಾ. ಬಂದ್ರು ಬಾ. ಬಂದ್ರು ಬಾ ಬಂದ್ರು ಬಾ. ನಿಲ್ಸ್ಬಿಟ್ ಬಾ. ಅಮ್ಮ, ಈಗ ನಿಮ್ಮ ಗ್ರಾಮದಲ್ಲಿ ಇಟ್ಕೆ ಫ್ಯಾಕ್ಟರಿ ಇದೆ, ಅದರಿಂದ ಬರೋ ಹೊಗೆಯಿಂದ ನಮ್ಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದೂರ್ ಕೊಟ್ಟಿದ್ದೀರಿ. ಏನ್ ತೊಂದರೆ ಆಗ್ತಿದೆ ಅಮ್ಮ? ಅದು ಈಗ ಇಟ್ಕೆ ಫ್ಯಾಕ್ಟರಿಯಿಂದ ಹೊಗೆ ಬರ್ತಾ ಇದೆ, ಉಬ್ಳು ಮತ್ತೆ ಕಲ್ಲಿದ್ದು ಸುಡೋದ್ರಿಂದ ನಿಮ್ಗೆ ತಿಂಗಳಾಂಗಟ್ಲೆ ಇಟ್ಕೆ ಫ್ಯಾಕ್ಟರಿ ಬೆಂಕಿ ಉರಿತಾ ಇರುತ್ತೆ. ನಿಮ್ ಗ್ರಾಮಗಳಿಗೆ ಅಥವಾ ನಿಮ್ಗೆ ಅಥವಾ ನಿಮ್ ಗ್ರಾಮಸ್ಥರಿಗೆ ಏನ್ ತೊಂದರೆ ಆಗ್ತದೆ? ಸರ್ ನಮ್ಗೆ ನೋಡು, ನಮ್ಗೆ ಆಗೈತೆ, ಅಲರ್ಜಿ ಆಗೈತೆ. ನಮ್ಮ ಯಜಮಾನ್ರು ಊಟನೇ ಕುತ್ಕೊಂತಿದ್ದಲ್ಲ, ಅಲರ್ಜಿಗಳು ಆಗಿವೆ. ಕಾಳುಗಳು, ಮಗಗಳು,
ಕಣ್ಗೂ ನಾಳೆ ಕಣ್ಣೆಲ್ಲ ಮೊಬ್ಬ ಇರ್ತಾವ ನಮ್ಗೆ ಊದ್ರ ಕುಡ್ದು ಊರ್ದಾಗ ಓಡಾಡಿಸ ಗುಬ್ಲೆಲ್ಲ ಬರ್ತಾವಲ್ಲ ಕಣ್ಣಿಗೆ ಬೀಳ್ತೈತಿ ಈ ಹುಡ್ಗುರ್ಗು ನಾವ್ ಮೊಮ್ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾವೆ ಅವಕ್ಕೂ ತೊಂದ್ರೆ ಆಗಿದೆ. ನಾವು ಹೋಗಿ ಆಸ್ಪತ್ರೆ ತೋರ್ಸಕ್ ಯಾಕಮ್ಮ ಹಿಂಗಾಗಿದೆ, ನೀವು ಉದ್ರದು ಹುಬ್ಳಿದ ಧೂಳು ಇದೆಲ್ಲ ಕುಡ್ದಿದ್ರ ಕಲ್ಲಿದ್ಲಿದ್ದ ಅದಕ್ಕೆ ನಿಮ್ಗೆ ಈ ತರ ಆಗಿದೆ ಕಣಮ್ಮ, ಏನನ್ನ ನೋಡ್ರಿ ಮನೆತವ ಸಮಸ್ಯೆನ ಅಂತ ಹೇಳ್ತಾವ್ರಿ ಸ. ಮೊನ್ನೆ ಎಲ್ಲ ದೊಡ್ಡಾಸ್ಪತ್ರೆಗೆ ಹೋಗಿ ತಗೊಂಬಂದು ಇಂಜೆಕ್ಷನ್ ನೀವು ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂತ ಇದೀವಿ ಸರ್. ಐತೆ ಸರ್ ನಮ್ಮ ಹತ್ರ ಅದೆಲ್ಲ. ತೋರ್ಸಮ್ಮ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಇಲ್ಲಿ ನೀವು ವಟಳ್ಳಿನಲ್ಲಿ ಇಟ್ಕೆ ಫ್ಯಾಕ್ಟರಿ ನಡೆಸ್ತಾ ಇರೋದು ನೀವೇ? ನಾವೇ. ತಮ್ಮ ನೇಮ್ ಸರ್? ನರಸಿಂಹಮೂರ್ತಿ ಅಂತ. ನಿಮ್ ಇಟ್ಕೆ ಫ್ಯಾಕ್ಟರಿ ಹೆಸರು ಹೇಳ್ಬೋದಾ? ವಿಕೆನ್ ಬ್ರಿಕ್ ಇಂಡಸ್ಟ್ರೀಸ್. ಸರ್ ಈಗ ನಮ್ಮ ಈ ವಟಳ್ಳಿ ಗ್ರಾಮಸ್ಥರು ನಿಮ್ಮ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಗ್ರಾಮಸ್ಥರು ಇಲ್ಲ ಸರ್. ಇರ್ಲಿ, ಅಲ್ಲಲ್ಲ ಗ್ರಾಮಸ್ಥರು ಇಲ್ಲ ಅಲ್ಲಿ. ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಏನಂತ, ಈ ಇಟ್ಕೆ ಫ್ಯಾಕ್ಟರಿನಲ್ಲಿ ಕಲ್ಲಿದ್ದು ಮತ್ತೆ ಉಬ್ಳು ಸುಡ್ತಾ ಇದ್ದಾರೆ, ತಿಂಗಳಾನ್ಗಟ್ಲೆ ಸುಡ್ತಾರೆ, ಅದರಿಂದ ಹೊಗೆ ಕೊಟ್ಟು ನಮ್ಗೆ ಅಲರ್ಜಿ ಆಗ್ತಾ ಇದೆ ಮತ್ತೆ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ಸರ್? ಅದು ಏನಂತ ಡಾಕ್ಟರ್ ಸ್ಕೂಪ್ ಇದ್ರೆ ತಗೊಂಡ್ಬಂದು ಅಲ್ಲಿ ಕೋರ್ಟ್ ಅಲ್ಲೇ ಅವರು ನಾನು ಇಂಜೆಕ್ಷನ್ ಶೂಟ್ ತಗೊಂಡ್ಬಂದಿದ್ದೀನಿ, ಅಲ್ಲೇನೆ ಮಾಡ್ಕೊಂಬೋದು. ಈಗ ಅವರು ಗ್ರಾಮಸ್ಥರು ಏನ್ ಹೇಳ್ತಿ ಕೊಟ್ಟಿದ್ದಾರೆ, ಅವ್ರ ಜಮೀನ್ ಮೇಲೆ ಸ್ಟೇ ತಂದಿದ್ದಾರೆ, ಇಂಜೆಕ್ಷನ್ ಹಾಕು ಫ್ಯಾಕ್ಟರಿ ಮೇಲೆಲ್ಲ ಅಂತ ಹೇಳಿ ಅವ್ರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಾನು ಫ್ಯಾಕ್ಟರಿ ನಡೆಸೋದಕ್ಕೆ ಇಂಜೆಕ್ಷನ್ ಶೂಟ್ ತಂದಿರೋದು. ನಿಮ್ಮ ಹತ್ರ ದಾಖಲಾತಿ ಇದೆಯಾ ಸರ್? ಹೌದು ಸರ್, ಇದೆ. ಆಯ್ತು. ಮತ್ತೆ ಇನ್ನೊಂದು ಅದರಿಂದ ಪ್ರತಿ ಒಂದು ತಿಂಗಳಾನ್ಗಟ್ಟಲೆ ಇಟ್ಕೆ ಸುಡ್ತಾ ಇರೋದ್ರಿಂದ ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಜಾನುವಾರುಗಳು ಸತ್ತೋಗಿದ್ದಾವೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಅಲ್ಲೇ ಫ್ಯಾಕ್ಟ್ರಿ ಮುಂದೆನೆ ಒಂದಷ್ಟು ದನ ಅಲ್ಲೇ ಕಟ್ಟಾಗ್ತಿರಿದ್ರೆ 30 ವರ್ಷ ನಮಗೆ ಈ ಇಂಡಸ್ಟ್ರಿಯಲ್ಲಿ ಲಾಸ್ ಆಗಿದ್ದಾನೆ ಅಂತ ಏನಾನ ಪರಿಹಾರ ಕೊಡಿಸಿ ನಾನು ಹಾಕಿರೋ ಅಂತ ಬಂಡವಾಳಕ್ಕೆ ಎಲ್ಲ ಒಂದ್ ಕಡೆ ಶಿಫ್ಟ್ ಮಾಡೋಣ. ನೀವು ಹೇಳ್ತಾ ಇರೋದು ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿ ಅವರು ಗ್ರಾಮಸ್ಥರು? ಖಂಡಿತ. ಕೋರ್ಟ್ ಇಂದ ನಮಗೆ ಸರ್ ಗ್ರಾಮಸ್ಥರು ಅಂತ ನೀವ್ ಹೇಳಕ್ಕೆ ಹೋಗ್ಬೇಡಿ ಸರ್, ಅವ್ರು ಗ್ರಾಮಸ್ಥರಲ್ಲ. ಇಲ್ಲಿ ಹೋಗ್ಬಿಟ್ಟು ಒಂದ್ ಕೆಲಸ ಮಾಡಿ, ಆಂಜನೇಯ ದೇವಸ್ಥಾನ ಮುಂದೆ ಒಂದ್ 5 ನಿಮಿಷ ನಿಂತ್ಕೊಳ್ಳಿ, ನನ್ ಬಗ್ಗೆ ಕೇಳ್ಕೊಂಡು. ಗ್ರಾಮಸ್ಥರು ತಗೋತೀವಿ ಸ್ಟೇಟ್ಮೆಂಟ್. ಈಗ ಇವಾಗ ಒಂದ್ ಕೆಲಸ ಮಾಡಿ ಸರ್, ಸುಮ್ನೆ ಅಲ್ಲಿ ಹೋಗಿ ವಿಕೆಯನ್ನು ರೌಡಿಸಮ್ ಮಾಡ್ಕೊಂಡ್ ಬದುಕ್ತಾ ಇದ್ದಾನ, ಕಷ್ಟ ಬಿದ್ದು ಬದುಕ್ತಾ ಇದ್ದಾನ. ನಾನೊಬ್ಬ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಅಟ್ಕೊಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ರೌಡಿಸಮ್ ಮಾಡಕಲ್ಲ ಸರ್, ಈಗೆಲ್ಲ ರೌಡಿಸಮ್ ಮಾಡಕ್ ಹೋದ್ರೆ ಮಂಡಿ ಚುಪ್ಪ ಎದುರಿಸ್ತಾರೆ ಎಲ್ಲ. ನಾವೇನ್ ನೋಡ್ದವ್ರ ಕಾನೂನು ಬಿಟ್ಟು ನಾನು ಯಾವ್ದು ಹೋಗಿಲ್ಲ ಸರ್. ಅವ್ರ ಉದ್ದೇಶಪೂರ್ವವಾಗಿ ನನಗೆ ಲೇಡಿ ಕೇಸ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನನ್ನ ಒತ್ಲಿಸ್ಕೊಂಡು ಹೊಡಿಲಿ ಅಂತಾನು ಬಂದಾಗನು ನಾನು ಶಾಂತಿಯುತವಾಗಿದ್ದು ಕಾನೂನಿಗಿಳಿದಿದ್ದೀನಿ. ನೀವು ಕಾನೂನು ಬದ್ಧವಾಗಿದ್ದೀರಿ, ನನ್ನ ಹತ್ರ ಎಲ್ಲ ದಾಖಲೆ ಇದೆ, ನನ್ನ ದಾಖಲೆ ಇದೆ. ಈಗ ನಾನು CC ರೋಡ್ ಅಲ್ಲಿ ತಡಕಂತದ್ದು ಏನಿತ್ತು ಸರ್? ಈಗ ನೋಡ್ದೆ ಬಿಡಿ, ಅದೆಲ್ಲ ಫೋಟೋ ನೋಡ್ದೆ, ನಿಮ್ ಟ್ರ್ಯಾಕ್ಟರ್ ತಡಾಕಿರೋದು ಅದೆಲ್ಲ ನೋಡ್ದೆ, ಕಳ್ಸಿದಾರೆ. ನಿಮ್ ಟ್ರ್ಯಾಕ್ಟರ್ ಅಲ್ಲೇ ನಿಂತಿದೆ, ತಡಾಕ ಅಲ್ಲೇ ನಿಂತಿದ್ರೆ ಕಲ್ಲಿದ್ದು. ಆಯ್ತು ಸರ್, ಅದು 6 ಮೀಟರ್ ರೋಡ್ ಇರೋದು, 20 ಅಡಿ ರೋಡ್. ತಹಸೀಲ್ದಾರೇ ಇಲ್ಲಿ ಕೊಟ್ಟಿದ್ದಾರೆ, 2 ಗ್ರಾಮದ ಮಧ್ಯದ ರೋಡು ಅಂತ, ಬಂಡಿಜಾಡು ನಕ್ಷೆ ಇದೆ, ನಕ್ಷೆ ನೋಡಿ. ಆಮೇಲೆ ಮೇಡಮ್ ಈಗಿರೋ ತಹಸೀಲ್ದಾರು ಓದ್ ಹೇಳ್ತಾ ಇದ್ದೀನಿ, ನಿಮ್ಮಪ್ಪ ಈ ತರ ಇಂಪ್ಲಿಮೆಂಟ್ ಆರ್ಡರ್ ಆಗಿದೆ, ಪೀಸ್ಫುಲ್ ಎಂಜಾಯ್ಮೆಂಟ್ ಇದೆ, 9 ತಾರೀಕು ಆರ್ಡರ್ ಆಗಿರೋದು, 9 ಬೇಲ್ ನಿಮ್ ಜನ ಆರ್ಡರ್ ಆಗಿದೆ, ತಗೊಂಡ್ಬಂದು. ಅವ್ರು ಏನೋ ಮಾತಾಡ್ತಿಲ್ಲ, ಅವ್ರು ಹೆಂಗನಿಗೆ ರೋಪ್ ಆಗ್ತಾವನೆ. ನಾನ್ ತಾಳ್ಮೆಯಿಂದ ಸುಮ್ಮನೆ ಇದ್ದೆ, ಬರೀ ನನ್ನ ಮಾತು